ಮಾವ ಮಾವ ಇದು ಯಾಕೆ ಆ ಕಡೆ ತಿರ್ಕೊಂಡ್ರೆ ಈ ಕಡೆ ತಿರ್ಕೊಂಡು ಮಾತಾಡಿ. ಅದು ಯಾಕಂಗ ಆಯ್ತಾಯ್ತು ಏನಾಯ್ತಾಯ್ತು ಅಂತ ಹೇಳಿ ಡಾಕ್ಟ್ರು ಕರಿಲ್ಲ. ಏನು ಬೇಡ, ಈ ಕಡೆ ತಿರ್ಗಿ ಮಾವ, ಈ ಕಡೆ ತಿರ್ಗಿ. ಅಯ್ಯೋ ಶಿವನೇ, ಮಹಾ ಇದೇನಮ್ಮಿ, ಏನಾಯ್ತವಿ ನನ್ನ ಮಗಂಗೆ? ಮಗ ಲೋ ಮಗ, ಏನ್ಲಾಯ್ತು? ಹುಷಾರಿಲ್ಲ ಅಂತಂದ್ರೆ ಐಸುವಿನ ಗಡ್ಬಿನ್ ಬೇರೆ ಮಾಡ್ಬಿಟ್ಟವ್ರ ಕಂಡ್ಲ ನಿನ್ನ. ಏನಾಯ್ತಾ? ಯಾಕಪ್ಪ ತಲೆಗೆಲ್ಲ ತಿರುಗ್ ಬಂತ? ಊಟ ಸರಿಯಾಗಿ ಆಯ್ತಿಲ್ವೇನಪ್ಪ ನಿಂಗೆ? ಊಟ ಸರಿಯಾಗಿ ಆಗ್ತಿಲ್ವ ನಿಂಗೆ? ಏನಾಯ್ತು ಕಣ್ಮಗ, ಏನಾಯ್ತಾ? ಏನು ಸರಿಲ್ಲ ಕಣಮ್ಮ. ಮಹಾ ಯಾಕಮ್ಮ ಹಿಂಗ್ ಮನಿಕೊಂಡ ನೀನು? ಏನು ಸರಿಲ್ಲ? ಏನು ಹುಷಾರಿಲ್ಲ ಅಂತ ಅಲ್ವೇ ಬೆಳೆಸಿದ್ಯಲ್ಲ ಮುದ್ದು ಮುದ್ದಾಗ ನಿನ್ ಮಗುನ, ಮುದ್ದಾಗಿ ಬೆಳೆಸಿದ್ಯಲ್ಲ. ಲೋಪರ್ ನನ್ನ ಮಗ ಪಿರುತಿ ಪಿರೇಮ ಅನ್ಕೊಂಡು ಲೋಪರ್ ನನ್ನ ಮಗ ವಿಷ ಕುಡ್ದ್ಬಿಟ್ಟು ಆಸ್ಪತ್ರೆಗೆ ಹೊಡ್ಬಿಟ್ಟಾಕೊಂಡ್ ಕಣಮ್ಮಿ. ಅಯ್ಯೋ ಅಯ್ಯೋ ಅಯ್ಯೋ, ಲೋ ಮಗನೇ, ಏನ್ಲ ಇದು? ಹೇಳ್ತಿರೋದ್ ನಿಜನೇನ್ಲ? ನಿಮ್ಮ ಅಪ್ಪಯ್ಯ ಹೇಳ್ತಿರೋದ್ ನಿಜನೇನ್ಲ? ಈ ಕಡೆ ತಿರುಗ್ಲಾ ಮಗ, ಈ ಕಡೆ ತಿರುಗ್ಲಾ. ಏಯ್ ಏನ್ಲ ಏನ್ಲ, ಯಾವ್ದೇ ಹತ್ರಕ್ ಬೆಳೆಸಿದೀನಿ, ಯಾಕ್ಲಾ ಹಿಂಗ್ ಒಟ್ಟರಿಸ್ತೀಯ ನನ್ನ? ಅಯ್ಯೋ ಯಾಕ್ಲಾ ಹಿಂಗ್ ಸಾಯಕ್ಕೋದೆ? ನಿಮ್ಮ ಅಪ್ಪ ಅಮ್ಮಂಗಿನ ಹೆಚ್ಚಾಗೋಗ್ಬಿಟ್ಲೆಲ್ಲ ಮಗ ನಿಂಗ ಅವಳು. ನಿಮ್ಮ ಅಪ್ಪ ಅಮ್ಮಂಗಿನ ಹೆಚ್ಚಾಗೋಗ್ಬಿಟ್ಲ. ನಾನು ಕೂಳಾಕಿ ನೀರಾಕಿ ಕಷ್ಟನೋ ಸುಖನೋ ನಾನೊಂದೊಂದು ಊಟ ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ಮಗ ಸಂದಕ್ಕಿರ್ಬೇಕು, ನನ್ನ ಮಗ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಮೂರತ್ತು ಕೂಳಾಕೊಂಡು ಸಂದಕ್ ಮಾಡಿಕೊಂಡಿದ್ನಲ್ಲ. ಸರಿಯಾಗೆ ಮಾಡ್ದೆ ಬಿಡು ಮಗ ನೀನು, ಸರಿಯಾಗಿ ಮಾಡ್ಬಿಟ್ಟೆ. ಅಪ್ಪ ಅಮ್ಮಂಗಿನ ಮಿಟುಗ್ಲಾಡಿ ಹೆಚ್ಚಾಗೋಗ್ಬಿಟ್ಲ ನಿಂಗೆ. ನೋಡ್ಲಾ ನೋಡ್ಲಾ ಹೆಂಗೆ ಮಹಾ ನಿನ್ಗೋಸ್ಕರ ಅಂತ ಹೆಂಗೆಲ್ಲ ಕಾಯ್ಕೊಂಡಿದ್ಲು. ಎಲ್ಲಾನು ಬಿಟ್ಬಿಡು, ಯಾರ ಸವಸನ್ವೇ ಬೇಡ. ಎದು ತಾಯಿ ನೆನ್ಪಾಗ್ಲಿಲ್ವೇನ್ಲ? ಎದು ತಾಯಿ ನೆನ್ಪಾಗ್ಲಿಲ್ವಾ? ಏನ್ಲಾ ಲೋಪರ್ ಬಡ್ಡಿ ನನ್ನ ಮಗನೇ? ಮಗ 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 ಅಂತ ಹೇಳ್ಬಿಟ್ಟು ಏನೋ ಒಂಥರ ರಕ್ತ ತೇದ್ಬಿಟ್ಟು ನಿನ್ನ ಸಾಕ್ಬಿಟ್ಟಿದೀನಿ. ಓದ್ಸಕ್ ದುಡ್ಡಿಲ್ಲ ಅಂದ್ರೆ ಅವ್ರು ಇರ್ತಾ ಪರ್ಕೆ ಮೆಟ್ನಾಗ ಹಾಕ್ಸ್ಕೊಂಡು ನನಗೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಂಗೆ ಪೀಜು ಗೀಜು ಅಂತ ಎಲ್ಲ ತಂದು ಕೊಟ್ಟಿವ್ನಿ. ಪೀಜು ಗೀಜು ಅಂತ ಎಲ್ಲ ತಂದು ಕೊಟ್ಟು ಮಾಡಿ ಲೋಪರ್ ಬಡ್ಡಿ ನನ್ನ ಮಗನೇ ಸಹಾಯಕ್ಕೆ ಹೋಗಿದ್ಯಲ್ಲ. ಬುಡೇ ಬಾರೆ ಬಾ ಪಾರಿ ಬಾ, ನಾವು ಹೋಗ್ಬಿಟ್ಟ ತಗೊಂಡ್ ತೊಟ್ಟು ವಿಷ ಕುಡಿದ್ಬಿಟ್ಟು ಸತ್ತೋಗ್ಬಿಡಣ. ಇವನವಾಗ ನೆಮ್ಮದಿ ಖುಷಿಯಾಗಿರ್ಲಿ. ಬಾರೆ ಬಾ ಹೋಗನ್ ಬಾ, ನೆಮ್ಮದಿಗಿರ್ಲಿ ನನ್ನ ಮಗ. ಲೋಪರ್ ನನ್ನ ಮಗ ಸಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಗೋನಂತ ತೊಟ್ಟು ವಿಷ ಕೊಟ್ಬಿಟ್ಟಿದ್ರೆ ಏನ್ಲಾಗದು? ನಮ್ಗೋನಂತ ತೊಟ್ಟು ವಿಷ ಕೊಡ್ಬೇಕಿತ್ತು ನೀನು. ಬಿಡ್ಲ ಮಗ, ನೀನ್ ಸಂದಕ್ಕಿರು. ನಾನು ನಿಮ್ಮ ಅಪ್ಪಯ್ಯ ವಿಷ ಕುಡಿದ್ಬಿಟ್ಟು ಸತ್ತೋಯ್ತೀವಿ. ನೀನ್ ಆರಾಮಾಗ ಹುಷಾರಾಗಿ ಸಂದಕ್ಕಿರಪ್ಪ ಮಗ. ನೀನ್ ಸಂದಕ್ಕಿರು ಅಷ್ಟೇ, ಸಾಕು. ನಂಗೆ ನೀನು ಬೇಡವ, ನೀನ್ ಸಂದಕ್ಕಿರು ಸರಿನೇ? ಬಿಡು ರೀ, ನಡಿರಿ ಹೋಗೋಣ. ನಮ್ಮನ್ ಬಿಟ್ಬಿಟ್ಟು ಸಾಯ್ಬೇಕು ಅಂತ ಹೊಂಟಿರೋನ್ಗೆ ಇನ್ನಾವಿದ್ರೆಷ್ಟು ಬಿಟ್ರೆಷ್ಟು ಸಾಯನ್ ನಡಿರಿ. ಅಮ್ಮ ಅಮ್ಮ ತಪ್ಪಾಯ್ತು ಕಣಮ್ಮ, ಹಿಂಗೆ ಅನ್ಬೇಡ ಕಣಮ್ಮ. ತೆಪ್ಪಾಯ್ತು ಕಣಮ್ಮ, ತೆಪ್ಪಾಯ್ತು. ಇನ್ನೊಂದ್ಕಿತ ಹಿಂಗೆ ಮಾಡೋಕ್ಕಿಲ್ಲ ಕಣಮ್ಮ. ಏನೋ ಟೆನ್ಷನ್ ಆಗಂಗೆ ಮಾಡ್ಬಿಟ್ಟೆ ಕಣಮ್ಮ, ಟೆನ್ಷನ್ ಆಗಂಗೆ ಮಾಡ್ಬಿಟ್ಟೆ. ಇನ್ನು ಮೇಲೆ ಸಂದಾಕ್ ಓದ್ಕೊಂಡು ನಿಮ್ಮನ್ನು ಸಂದಾಕ್ ನೋಡ್ಕೊತೀನಿ ಕಣಮ್ಮ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಕಣಮ್ಮ. ಅತ್ತೆ ಮವ ಆಸ್ಪತ್ರೆನಾಗ ಇರ್ಬೇಕಾದ್ರೆ ಹಿಂಗೆಲ್ಲ ಟೆನ್ಷನ್ಗಳು ಕೊಟ್ಬಿಟ್ಟು ಮಾತಾಡಿಸ್ಬಾರ್ದು. ಬರ್ರಿ ಈ ಕಡೆ ಬನ್ನಿ. ಸುಮ್ಕೇನಿಯಾ ಅದೇನು ಅಂತ ಹೇಳ್ಬಿಟ್ಟು ಟೆನ್ಷನ್ ಕೊಟ್ಟಿರ ನೀವು ಅವನಿಗೆ? ಪಾಪ ಈಗ ತಾನೇ ಏನಿಯಾ ಜ್ಞಾನ ಬಂದು ಈಗ ತಾನೇ ಸುಧಾರಿಸ್ಕೊಂಡವ್ರೆ ಎಲ್ಲನೂ. ನೀವು ಇನ್ನೊಂದ್ಕಿತ ಹಿಂಗೇನಿಯಾ ಆಡ್ಬಿಟ್ರೆ ಅವ್ರಿಗೆ ತಿರ್ಗಿ ಆಗ್ಬಿಟ್ರೆ ಹೆಚ್ಚು ಕಮ್ಮಿ ಯಾರ್ದಿಕ್ಕೆ ಹೇಳಿ ನಿಮಗೆ? ಈಗೇನೋ ಮಾವ ಏನೋ ತೆಪ್ಪು ಮಾಡೈತಾನೆ, ಈಗ ತೆಪ್ಪನ ತಿದ್ಕತ್ತದೆ. ನಾವೆಲ್ಲ ನೋಡ್ಕೊಂಡಾನ ಸುಮ್ಕೆ ಬಿಡ್ರಿ ಮಾವ. ನೀವು ಅಷ್ಟೇ ಒಂದು ಮಾತು ಹೇಳಿ, ಅವ್ರಿಗೂ ಧೈರ್ಯ ಬರ್ತದೆ. ನೀವು ಹಿಂಗೆ ಮಾಡ್ಕೊಂಡಿದ್ದಕ್ಕೆ ನೋಡಿ ಹೆಂಗೆ ಕೊರಗ್ತಾವ್ರೆ ಅಂತ ಹೇಳ್ಬಿಟ್ಟು. ನಿಮಗೆ ಅಪ್ಪ ಅಮ್ಮಂಗಿನ ಅವಳು ಹೆಚ್ಚಾಗೋಗ್ಬಿಟ್ಲ ನಿಮಗೆ? ನೋಡಿ ಮಾವ, ನೀವೇ ಒಂದು ಮಾತು ಹೇಳಿ. ಅಮ್ಮ ತೆಪ್ಪಾಯ್ತು ಕಣಮ್ಮ, ಇನ್ನೊಂದು ಕಿತ್ತ ನನ್ನ ದೇವ್ರಣೆನೂ ಇಂಥ ಕೆಲಸ ಮಾಡೋಕ್ಕಿಲ್ಲ ಕಣಮ್ಮ. ದೇವ್ರಣೆನೂ ಇಂಥ ಕೆಲಸ ಮಾಡೋಕ್ಕಿಲ್ಲ. ಏನಾವಾಗ ತೆಪ್ಪಾಗೋಗ್ಬಿಡ್ತು ಕಣಮ್ಮ. ಅಯ್ಯೋ ಅಯ್ಯೋ, ಏನು ಇಷ್ಟು ಜೋರ ಕೂಗಾಡ್ತಾ ಇದ್ದೀರಲ್ಲ? ಆಸ್ಪತ್ರೆ ಅನ್ಕೊಂಡಿದ್ರೆ ಇಲ್ಲ ಫಿಶ್ ಮಾರ್ಕೆಟ್ ಅಂತ ಅನ್ಕೊಂಡಿದ್ದೀರಾ ನೀವು? ಒಟ್ಟುರಿತೈತೆ ಸಾ, ಮಗ ವಿಷ ಕುಡ್ಕೊಂಡು ಹಿಂಗ್ ಮನೆ ಕಂಡಿರೋದು ನೋಡಿದ್ರೆ ಒಟ್ಟುರಿತೈತೆ ಸಾ. ಇವ್ನಿಗೆ ಏನ್ ಸಾ ಕಮ್ಮಿ ಮಾಡಿದೀನಿ ನಾನು? ಏನ್ ಸಾ ನಮ್ಗೆ ಹೊಟ್ಟೆ ಕೂಳಿಲ್ಲ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ಇವನು ತಂದಿಕ್ತಿದ್ವಿ. ನನ್ನ ಗಂಡ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಇವನಿಗೆ ನಮ್ಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮಗ ಉಪವಾಸ ಇರಬಾರ್ದು ಅಂತ ಮಗಂಗೆ ಊಟ ಹಾಕ್ತಿದ್ವಿ. ಈಗ ನೋಡಿದ್ರೆ ಎಂತ ಬಾಳಾಗೋಗ್ಬಿಡ್ತು ಸಾ ನಮ್ದು, ಎಂತ ಬಾಳಾಗೋಗ್ಬಿಡ್ತು. ಇಂಥ ಮಗ ಯಾರಿಗೂ ಬೇಡ, ನಾವೇ ಸತ್ತೋಗ್ಬಿಡನಿ ಅಂತ ಅನ್ನಿಸ್ತಾ ಇದ್ದೆ. ನೋಡ್ದೇನಪ್ಪ, ಸಾಯ್ಬೇಕು ಅಂತ ಅನ್ಕೊಂತೀರಾ? ಅದ್ರ ಹಿಂದೆ ಅಪ್ಪ ಅಮ್ಮ ಎಲ್ಲ ಎಷ್ಟು ದುಃಖ ಪಡ್ತಾರೆ, ನಿಮ್ಮನ್ನ ಇಷ್ಟತ್ರ ಬೆಳೆಸೋಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದನ್ನ ಒಂದ್ಸಲ ಅರ್ಥ ಮಾಡ್ಕೊಬಿಟ್ರೆ, ಈ ಪ್ರೀತಿ ಪ್ರೇಮ ಅಂತ ಅನ್ಕೊಂಡು ಸಾಯ್ತಾರಲ್ಲ ಅವ್ರಿಗೆಲ್ಲನೂ ಒಂದು ಈ ವಿಡಿಯೋದಿಂದ ಒಂದು ಎಷ್ಟು ನೋವಾಗ್ತೈತೆ ಅಪ್ಪ ಅಮ್ಮಂಗೆ ಅಂತ ತಿಳಿಸ್ಕೊಡ್ಬೇಕು ಅಂತಲೇ ಮಾಡ್ತಾಯಿದ್ವಿ. ನೋಡಿ ಎಷ್ಟು ನೋವಾಗ್ತೈತೆ ಅಪ್ಪ ಅಮ್ಮಗಳಿಗೆ ಅಂತ ಹೇಳ್ಬಿಟ್ಟು. ಯಾವಳೋ ಬಂದಿರೋ 1 ವರ್ಷ 2 ವರ್ಷ ಕೈ ಕೊಟ್ಟಿದ ತಕ್ಷಣವೇ ಕೈ ಕುಯ್ಕೊಂಡು ಕಾಲು ಕುಯ್ಕೊಂಡು ವಿಷ ಕುಡಿಯೋದೇನು? ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಇಂದನೇ ವಿಷ ಕುಡಿತೀರಲ್ಲ ನೀವು? ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ಒಂದ್ಕಿತ ವಿಷ ಕುಡಿದಿದ್ದೀರ ಯಾರಾದ್ರೂ? ಇಲ್ಲ, ಯಾವಳಿಗೋಸ್ಕರನೋ ಕುಡ್ದು ನೋಡಮ್ಮ, ತಿಂಗ್ಳಿಗೆ 4 ಕೇಸ್ ಬರ್ತಾವ ಕಣಮ್ಮ ನಮ್ಮ ಆಸ್ಪತ್ರೆಗೆ. ನಾವು ಪೊಲೀಸ್ಗೆ ಹೇಳೋದು ನಮಗೂ ಇದೇನೇನೇ ಆಗೋಗ್ಬಿಟ್ಟೈತೆ. ಇನ್ನು ಮುಂದೆ ನಿನ್ನ ಮಗ ಬುದ್ಧಿ ಕಲ್ತ್ಕೊಂಡು ಸುಖವಾಗಿ ಬಾಳ್ ತಂದ್ಬಿಡು. ಎಲ್ಲನೂ
ಹೋಗ್ಬೇಕಾದ್ರೆ ಒಂದ್ಕಿತ ಆರ್ಥ ಸಮಾಲೋಚನೆ ಮಾಡ್ಬಿಟ್ಟು ಕಳಿಸ್ತೀವಿ. ಹ್ಞೂ ಇನ್ನೊಂದಕ್ಕಿಂತ ಏನಾರ ಹಿಂಗೆ ಗೊತ್ತಾಗ್ಬೇಕಂತ ಏನ್ಲ ಮಗನಿಗೆ ಅವಳು ಬೇಕೇನ್ಲ ನಿಂಗೆ ಬೇಕೇನ್ಲ ಉಗು ತುಪ್ಪ ಹಾಕಕ್ಕಿಲ್ಲ ಕಣ್ಲ ಅವಳು ಆ ಸರೋಜಿ ಅವಳು ಸವಸ ಬ್ಯಾಡ ಕಣ್ಮಗ ಅಂತ ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ ಒಯ್ದೆ ನೀನು ಹಿಂದೆ. ಸರಿ ಡಾಕ್ಟ್ರೆ ನನ್ನ ಮಗನ ಡಿಸ್ಚಾರ್ಜ್ ಮಾಡ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಮಗನ ನಮ್ಮನೆ ಇಕ್ಕತ್ತೀನಿ. ನನ್ನ ಮಗ ನೋಡ್ಲ ಮಗ, ನಿಮ್ಮ ಅಪ್ಪ ಇನ್ನೂ ಗಟ್ಟಿಗವನೇ ಕಣ್ಲ, ನಿನ್ನ ಮನೆಗೆ ಉಣ್ಕೊಂಡು ತಿನ್ಕೊಂಡು ಬಿದ್ದಿರಲ್ಲ, ನಾನು ಏನು ಕೇಳಕ್ಕಿಲ್ಲ. ನನ್ನ ಕೈಯಾಗ ತೋಳಾಗ ಬಲ ಇರೋ ಗಂಟನೂ ತಂದು ಸಾಕ್ತೀನಿ ಕಂಡ ನಿಂಗೆ. ನಿಮ್ಮ ಅಮ್ಮನೂ ಅಷ್ಟೇ ತೋಳಾಗ ಬಲ ಇರೋ ಗಂಟನೂ ಮಾಡಾಕ್ತದೆ ಕಣ್ಲ, ಮಾಡಾಕ್ತದೆ. ನೀನು ಆಮೇಕಿಂದ ಹಂಗೆ ಮಾತ್ರ ಅನ್ಬೇಡ ಕಣ್ಲ ನೀನು. ನಿನ್ನ ಮನೆಗೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೇಕು. ನಾವು ಬಡವರೇ ಆಗಿರ್ಬೋದು ಕಣ್ಲ, ನಿನಗೆಂದನ ಒಪ್ಪತ್ತಿಗೆಂದನ ಊಟಕ್ಕೆ ಆಗ್ತಿದ್ದಂಗೆ ಇದ್ವೇನ್ಲ ನಾವು ಹೇಳು. ಒಪ್ಪತ್ತು ಊಟಕ್ಕೆ ಆಗ್ತಿದ್ದಂಗೆ ಇದ್ವೇನ್ಲ ನೀವು ನಾವು ಏನೋ ಗತ್ರ ಕಡಿರ್ಬೋದು ಬೈದಿರ್ಬೋದು ಬಿಟ್ರೆ ಏನಾರ ಮಾಡಿದ್ವಿ ಅನ್ಲ. ನೋಡ್ ಮಗ ನಿನ್ನ ಪಡ ನೀರದ್ ಕಲ್ತ್ಕ ಅಷ್ಟೇ, ಅಷ್ಟು ಬಿಟ್ಟು ನಾನು ನಿನಗೇನು ಹೇಳಕ್ಕಿಲ್ಲ. ಸರಿಯಪ್ಪ ತೆಪ್ಪಾಯ್ತು ಅಮ್ಮ, ತೆಪ್ಪಾಯ್ತು. ಇನ್ನೊಂದು ಕಿತ ಹಿಂಗೆ ಮಾಡಲ್ಲ. ಎಲ್ಲ ಬಿಟ್ಬಿಟ್ಟು ಬರುವಾದೆ ಕಾಲೇಜ್ಗೆ ಹೋಗ್ತೀನಿ ಕಣಮ್ಮ. ಕಾಲೇಜ್ಗೆ ಹೋಗೋದು ಬರೋದು ಇಷ್ಟೇ ನಿನಗೆ ಮಾಡ್ತೀನಿ ಕಣಮ್ಮ. ಇನ್ನು ಯಾರು ಸವಾಸನೂ ಮಾಡಲ್ಲ, ಎಲ್ಲ ಮರ್ತ್ಬಿಡ್ತೀನಿ, ಎಲ್ಲ ಬಿಟ್ಬಿಡ್ತೀನಿ ಕಣಮ್ಮ. ತೆಪ್ಪಾಯ್ತು ಕಣಮ್ಮ. ಅತ್ತೆ ಪುಡಿ ತಪ್ಪಾಯ್ತು ಅಂತ ಹೇಳೋರಲ್ಲ, ಬಿಟ್ಬಿಡಿ. ಎಲ್ಲ ಒಳ್ಳೇದಾಯ್ತದೆ ಕಣತೆ, ಎಲ್ಲ ಒಳ್ಳೇದಾಯ್ತದೆ. ಮಾವ ಇನ್ನು ಸಂದಕ್ಕಿರ್ತಾರೆ ಕಾಲೇಜ್ಗೆ, ನಾನು ಮಾವ ಎಲ್ಲ ಹೋಗ್ಬಿಟ್ಟು ಬರ್ತೀವಿ. ಅವಳ ವಿಚಾರ ಬಿಟ್ಬಿಡಿ ಸರಿನೇ. ನಾನು ಜೊತೆಗೆ ಹೋಗಿ ಎಲ್ಲ ನೋಡ್ಕೊತೀನಿ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಮಾವ ನೀವು ಅಷ್ಟೇ ರೆಸ್ಟ್ ಮಾಡಿ. ಡಾಕ್ಟ್ರೆ ಇನ್ನು ಯಾವಾಗ ನಮ್ಮ ಮಾವನ ಡಿಸ್ಚಾರ್ಜ್ ಮಾಡೋದು? ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ನಾಳೆ ಕರ್ಕೊಂಡು ಹೋಗ್ಬೋದು. ಮಗನೇ ಬಂದ್ಬಿಡಪ್ಪ, ನೀನು ಯಾವ ಕಷ್ಟನೂ ಪಡೋದು ಬೇಡ, ನೀನು ಯಾವ ಕಾಲೇಜ್ಗೂ ಹೋಗೋದು ಬೇಡ. ಬೇಕಾದ್ರೆ ಮನೆಗೆ ನೀವು ಉಣ್ಕೊಂಡು ತಿನ್ಕೊಂಡಿರು, ನಾನೇನು ಕೇಳಕ್ಕಿಲ್ಲ. ಕಣ್ಣೆದ್ರು ಮಗ ನನ್ನೊಬ್ಬ ಇದು ಬಿಟ್ರೆ ಅಷ್ಟೇ, ನೀ ಸಾಕು, ಇನ್ನೇನು ಬೇಡ. ಹೆಂಗನೂ ಎಲ್ಲ ದೇವ್ರು ಒಳ್ಳೇದು ಮಾಡ್ಬಿಟ್ರೆ ಸಾಕು. ದೇವರು ದೊಡ್ಡನು, ಬದುಕಿಸ್ಬಿಟ್ಟ ನನ್ನ ಮಗನ್ನ. ಅತ್ತೆ ಪೊದ್ದು ಅಕ್ಕನ ಮಗಳು ಬಂದ್ಬಿಟ್ಟು ಹೇಳಲಿಲ್ಲ ಅಂದಿದ್ರೆ ವಿಚಾರ ಮಾವು ಇಸ ಕೊಡ್ದಿರೋ ನಮಗೂ ಗೊತ್ತಾಯ್ತಿರಲ್ಲ ಕಣತೆ. ಹೆಂಗೋ ಪೊದ್ದು ಮಗಳು ಬಂದ್ಬಿಟ್ಟು ಪೊದ್ದು ಅಕ್ಕನ ಮಗಳು ಬಂದ್ಬಿಟ್ಟು ಹಂಗೋ ಹಿಂಗೋ ಅಂತ ಎಲ್ಲ ಹೇಳ್ಬಿಟ್ಲು. ಅವಳಿಂದ ನೀನು ಆ ಪುಟಾಣಿ ಹುಡುಗಿಯಿಂದ ನೀನು ಇವತ್ತು ಮಾವ ಬದಿಕೊಂಡಿದ್ದು, ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ನೀನು ನೋಡಿ. ಪೊದ್ದು ಮಗಳೇನೆ ನೀ ದೇವ್ರ ರೂಪದಾಗ ಬಂದ್ಬಿಟ್ಟು ನನ್ನ ಮಗನ ಕಾಪಾಡ್ಬಿಟ್ಟೈತಿ. ಆ ಮಗಿ ಪಾಪ ಭಾಳ ಒಳ್ಳೇದ ಮಗ, ಬೋಲ್ ಒಳ್ಳೆ ಮಗ ಅದು. ಹೆಂಗೋ ನನ್ನ ಮಗನ ಕಾಪಾಡೈತಲ್ಲ ಅಷ್ಟೇ ಸಾಕು. ದೇವ್ರು ಒಳ್ಳೇದು ಮಾಡಲಿ ಮಗಂಗೆ. ಸರಿ ಆಯಿತು, ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ ಸರಿನಾ. ಪೇಷಂಟ್ಗೆ ಅವ್ರಿಗೆ ಸ್ವಲ್ಪ ನೆಮ್ಮದಿಯಾಗಿ ಬಿಡಿ, ಅವ್ರಿಗೆ ಸ್ವಲ್ಪ ಶಾಂತಿ ಬೇಕು, ಅವ್ರಿಗೆ ಶಾಂತಿಯಾಗಿ ಇದ್ಬಿಡ್ಲಿ, ನೆಮ್ಮದಿಯಾಗಿ ಇದ್ಬಿಡ್ಲಿ, ಅವ್ರನ್ನ ಬಿಟ್ಬಿಡಿ. ಹಾಗೇನೇ ಊರಲ್ಲಿ ಕರ್ಕೊಂಡೋದ್ರು ಅಷ್ಟೇ, ಜನಗಳ ಹತ್ರ ಬಂದ್ಬಿಟ್ಟು ಅವರು ಇವರು ಪದೇ ವಿಷ ಕುಡಿದಿದ್ದೆ ಅನ್ನೋ ಮಾತುಗಳು ಅವೆಲ್ಲ ಚೆನ್ನಾಗಿರಲ್ಲ ಸರಿನಾ. ಅದನ್ನು ಮಾತಾಡಬೇಡ ಅಂತನೇ ನೀವೇನೇ ಇದು ಮಾಡಿ ಸರಿನಾ. ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ಆರಾಮಾಗಿ ಹೋಗಿ. ತುಂಬ ಥ್ಯಾಂಕ್ಸ್ ಡಾಕ್ಟ್ರೇ. ಸರಿ ಟೈಮ್ ಕರೆಕ್ಟಾಗಿ ಮೆಡಿಸಿನ್ ಕೊಡಿ. ಮಗ ಇಲ್ಲೇ ಇರ್ತೀವಿ ಕಣ್ ಮಗ, ಇಲ್ಲೇ ಇರ್ತೀವಿ. ಇಲ್ಲೇ ನೀನು ಕರ್ಕೊಂಡು ಹೋಗಂಟ ನಾನು ಎತ್ತು ಹೋಗಿಲ್ಲ, ಇಲ್ಲೇ ಇರ್ತೀನಿ. ನಿನ್ನ ಬಂಗಾರದಂಗೆ ನೋಡ್ಕೊತೀನಿ ಕಣ್ ಮಗ, ಇನ್ನೂ ಬಂಗಾರದಂಗೆ ನೋಡ್ಕೊತೀನಿ ನಿನ್ನಂತೂ. ನೀನು ಬಿಟ್ಬಿಟ್ಟು ಇರ್ತೀನಿ ಅನ್ಕೊಬಿಟ್ಟಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಕಣ್ ಮಗ. ನೀನು ಇಲ್ಲ ಅಂತ ಸತ್ತೋಗ್ಬಿಡ್ತೀನಿ. ನೀನು ಇಲ್ದಿದ್ದಂಗೆ ನಾವು ಇಬ್ರು ಬದುಕಿರಾಕಿಲ್ಲ ಕಣ್ ಮಗ. ನೀನು ಏನಾರ ಇವಾಗ ಸತ್ತೋಗ್ಬಿಟ್ಟಿದ್ರೆ ನಾನು ನಿಮ್ಮ ಅಪ್ಪಯ್ಯ ಇಬ್ರು ಸತ್ತೋಗ್ಬಿಡ್ತಾ ಇದ್ವಿ ಹಿಂದೆ ನೀಯ. ತಪ್ಪಾಯ್ತಮ್ಮ, ತಪ್ಪಾಯ್ತು. ನಾನು ಶಾನೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ಅಂತ ಇವಾಗ ಅರ್ಥ ಆಯ್ತೈತಿ. ತೆಪ್ಪಾಯ್ತು ಕಣಮ್ಮ. ಅತ್ತೆ ಮಾವ ಬನ್ನಿ ಹೊರಗಡೆ ಹೋಗೋಣ, ಅವ್ರು ಸ್ವಲ್ಪ ಸುಧಾರಿಸ್ಕೊಂಡ್ಲಿ ಬನ್ನಿ. ಶಾನೆ ನೀವು ಡಿಸ್ಟರ್ಬ್ ಮಾಡ್ಕೊಂಡು ಹೋದ್ರೆ ಪಾಪ ಅವ್ರಿಗೂ ತಲೆ ಕೆಡ್ತದೆ. ಬನ್ನಿ ಮಾವ, ಅತ್ತೆ ಬನ್ನಿ. ಮಗ ಅವಳು ಬರಂಗಾಯ್ತೈತೆ, ಗಂಡ್ಸಲ್ವಾ ಅವಳಕ್ಕಾಯ್ತಿಲ್ಲ ಅಷ್ಟೇ ನೀ ಮಗ. ಮಗ ಈಚೆ ಕಡೆನೆ ಕುಂತ್ಕೊಂಡಿರ್ತೀವಿ ಕಣ್ಲ, ಏನಾರ ಬೇಕಾರೆ ಕರಿ ಮಗ, ಕರಿಯಪ್ಪ. ಮಾವ ನೀವೇನು ತಲೆ ಕೆಡಿಸ್ಕೊಬೇಡಿ, ಯಾರ ಮಾತಿಗೂ ತಲೆ ಕೆಡಿಸ್ಕೊಬೇಡಿ. ಊರು ಏನು ಮಾತಾಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಮಾವ ಸರಿನಾ. ಛೇ ಎಂಥ ಫ್ಯಾಮಿಲಿ, ಅಪ್ಪ ಅಮ್ಮ ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ಅವಳಿಗೋಸ್ಕರ ವಿಷಯ ಕೊಡ್ಬೇಕಲ್ಲ. ಛೇ ನಂದು ಒಂದು ಭಾಳ, ನಾನು ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ. ಅವಳು ನೋಡಿದ್ರೆ ಆರಾಮಾಗಿದ್ದಾಳೆ ನೋಡು. ನಾನು ಆಸ್ಪತ್ರೆನಾಗ ಮನೆ ಕಂಡಿದ್ರು ನೋಡೋಕ್ಕೆ ಸಹ ಬರಲಿಲ್ಲ, ಅವಳಿಗೋಸ್ಕರ ನಾನು ವಿಷಯ ಕೊಡಿದೆ ಅಂದರೆ ಛೇ ಎಂಥ ಜೀವನ ನಂದು. ಛೇ ಇನ್ನೊಂದು ಕಿತ ಸಾವು ಗೀವು ಅಂತ ಮಾತ್ರ ಹೋಗೋಕ್ಕೆ ಹೋಗಬಾರ್ದು. ನೆಮ್ಮದಿಯಾಗಿ ಇದ್ಬಿಡ್ಬೇಕು, ಎಲ್ಲ ಮರ್ತು ಬಿಡು ಅಚ್ಚು, ಎಲ್ಲ ಮರ್ತು ಬಿಡು. ನಾನು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದ್ತೀನಿ.